ತುಮಕೂರು ಕ್ಷೇತ್ರದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಚ್.ಡಿ. ದೇವೇಗೌಡರು ಮಾತನಾಡಿದ್ದಾರೆ. ತುಮಕೂರಿನಲ್ಲಿ ಹೈ ವೋಲ್ಟೇಜ್ ಕದನ ಅಂತ ಹೇಳಬಹುದು. ಸೋಮಣ್ಣ ಅವರು ಮೈತ್ರಿ ಅಭ್ಯರ್ಥಿಯಾಗಿ ಕಣಕ್ಕಿಳಿದಿದ್ದಾರೆ. ತುಮಕೂರು ಕ್ಷೇತ್ರದ ಮೈತ್ರಿ ಅಭ್ಯರ್ಥಿ ಸೋಮಣ್ಣ ಗೆಲುವಿಗೆ ರಣತಂತ್ರ ಹೆಣೆಯಲಾಗ್ತಾ ಇದೆ. ಖುದ್ದು ಪ್ರಚಾರದ ಅಖಾಡಕ್ಕೆ ಧುಮುಕಲಿದ್ದಾರೆ ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡ. ಇವತ್ತು ತುಮಕೂರು ಲೋಕಸಭಾ ಕ್ಷೇತ್ರಕ್ಕೆ ದೊಡ್ಡಗೌಡರ ಗ್ರ್ಯಾಂಡ್ ಎಂಟ್ರಿ ಆಗ್ತಾ ಇದೆ. ಕಳೆದ ಚುನಾವಣೆಯಲ್ಲಿ ಇದೇ ತುಮಕೂರಿನಲ್ಲಿ ಸೋಲನ್ನ ಅನುಭವಿಸಿದ್ರು ಎಚ್.ಡಿ. ದೇವೇಗೌಡ. ಇದೀಗ ತಮ್ಮ ಶಿಷ್ಯ ಸೋಮಣ್ಣ ಅವರನ್ನ ಗೆಲ್ಲಿಸಿ ಸೇಡು ತೀರಿಸಿಕೊಳ್ಳೋದಕ್ಕೆ ಪ್ಲಾನ್ ಮಾಡ್ತಾ ಇದ್ದಾರೆ. ಜೆಡಿಎಸ್ ಕಾರ್ಯಕರ್ತರ ಬೃಹತ್ ಸಮಾವೇಶದಲ್ಲಿ ಭಾಗಿಯಾಗಲಿದ್ದಾರೆ ದೇವೇಗೌಡರು. ನಗರದ ಬಾವಿಕಟ್ಟೆ ಕಲ್ಯಾಣ ಮಂಟಪದಲ್ಲಿ ನಡೆಯಲಿದೆ ಕಾರ್ಯಕರ್ತರ ಸಮಾವೇಶ. ಈ ಸಮಾವೇಶದಲ್ಲಿ ಭಾಗವಹಿಸಿ ಕಾರ್ಯಕರ್ತರಿಗೆ ಸ್ಪಷ್ಟ ಸಂದೇಶವನ್ನು ನೀಡಲಿದ್ದಾರೆ ದೇವೇಗೌಡ. ಇದಕ್ಕೂ ಮುನ್ನ ಮಾಜಿ ಶಾಸಕ ಎಚ್ ನಿಂಗಪ್ಪ ಮನೆಗೆ ದೇವೇಗೌಡರು ಭೇಟಿ ನೀಡಲಿದ್ದಾರೆ. ನಿಂಗಪ್ಪ ಅವರನ್ನ ಜೆಡಿಎಸ್ಗೆ ಕರೆತರೋ ಸಲುವಾಗಿ ಅಂತಿಮ ಸುತ್ತಿನ ಮಾತುಕತೆ ಕೂಡ ನಡೆಸಲಿದ್ದಾರೆ. ಇನ್ನು ಇವತ್ತು ದೊಡ್ಡ ಮಟ್ಟದ ಕಾರ್ಯಕರ್ತರ ಬೃಹತ್ ಸಮಾವೇಶದಲ್ಲಿ ಎಚ್.ಡಿ. ದೇವೇಗೌಡರು ಭಾಗಿಯಾಗಲಿದ್ದಾರೆ. ಅಂದರೆ ತುಮಕೂರು ಕ್ಷೇತ್ರದ ಮೈತ್ರಿ ಅಭ್ಯರ್ಥಿ ಸೋಮಣ್ಣ ಗೆಲುವಿಗೆ ರಣತಂತ್ರವನ್ನು ಹೆಣೆಯಲಿದ್ದಾರೆ. ತಾವು ಸೋತ ಕ್ಷೇತ್ರದಲ್ಲಿ ತಮ್ಮ ಮೈತ್ರಿ ಅಭ್ಯರ್ಥಿ ಜೊತೆಗೆ ಶಿಷ್ಯ ಸೋಮಣ್ಣ ಗೆಲ್ಲಬೇಕು ಅನ್ನುವಂಥ ಪಣ ತೊಟ್ಟಿದ್ದಾರೆ ಎಚ್.ಡಿ. ದೇವೇಗೌಡ. ಹಾಗಾಗಿ ಎಚ್.ಡಿ. ದೇವೇಗೌಡರ ಈ ಒಂದು ರಣತಂತ್ರ ಎಷ್ಟರ ಮಟ್ಟಿಗೆ ವರ್ಕೌಟ್ ಆಗುತ್ತೆ, ಫಲಕಾರಿ ಆಗುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗತ್ತೆ. ಇದೇ ವಿಷಯಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಯೋಗೇಶ್ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಯೋಗೇಶ್, ದೊಡ್ಡಗೌಡರ ಎಂಟ್ರಿ ಆಗ್ತಾ ಇದೆ. ಇದೇ ತುಮಕೂರಿನಿಂದ ನಿಂತು ಸ್ಪರ್ಧಿಸಿ ಸೋಲನ್ನು ಅನುಭವಿಸಿದ್ರು ದೊಡ್ಡಗೌಡರು. ಸೊ ಈ ಬಾರಿ ಸೋಮಣ್ಣ ಅವ್ರನ್ನ ಗೆಲ್ಲಿಸ್ಕೊಂಡು ಬರಬೇಕು ಅನ್ನೋ ಪ್ರಯತ್ನದಲ್ಲಿದ್ದಾರೆ. ಡೀಟೇಲ್ಸ್ ನೋಡೋದಾದ್ರೆ ಶಿಲ್ಪ, ಕಳೆದ ಬಾರಿ ತುಮಕೂರಲ್ಲಿ ಕಾಂಗ್ರೆಸ್ ಮತ್ತು ಜೆಡಿಎಸ್ ಮೈತ್ರಿಯಿಂದ ಸ್ಪರ್ಧೆ ಮಾಡಿ ಸೋತಂತ ದೇವೇಗೌಡರು ಅಂದಿನಿಂದ ಇಲ್ಲಿವರೆಗೂ ತುಮಕೂರಿನಲ್ಲಿ ಮತ್ತೆ ಗೆಲ್ಲಬೇಕು ಅನ್ನೋ ಮಾತನ್ನ ಪ್ರತಿ ಬಾರಿ ಹೇಳಿದ್ದಾರೆ. ಹಾಗಾಗಿ ಇವತ್ತು ಮೈತ್ರಿ ಅಭ್ಯರ್ಥಿ ಘೋಷಣೆ ಆದ ಬಳಿಕ ಇದೇ ಮೊದಲ ಬಾರಿಗೆ ತುಮಕೂರಿಗೆ ದೇವೇಗೌಡರು ಬರ್ತಾ ಇದ್ದಾರೆ. ಮತ್ತೆ ಈ ಒಂದು ಭಾಗದಲ್ಲಿ ಜೆಡಿಎಸ್ ಹೆಚ್ಚು ಪ್ರಬಲವಾಗಿರೋದ್ರಿಂದ ಒಂದಷ್ಟು ಸೋಮಣ್ಣ ಪರವಾಗಿ ಕ್ಯಾಂಪೇನ್ ಮಾಡೋದಕ್ಕೆ ಇವತ್ತು ಮುಖಂಡರ ಸಭೆ ಮತ್ತೆ ಕಾರ್ಯಕರ್ತರ ಸಭೆಯನ್ನ ಕರೆದಿದ್ದಾರೆ. ಈ ವೇಳೆ ಹಿಂದೆ ಜೆಡಿಎಸ್ ನಲ್ಲಿ ಇದ್ದು ಕಾಂಗ್ರೆಸ್ಗೆ ಹೋದಂತ ಎಚ್ ನಿಂಗಪ್ಪ ಅವರನ್ನು ಮಾಜಿ ಶಾಸಕ ಎಚ್ ನಿಂಗಪ್ಪ ಅವರನ್ನು ಕೂಡ ಇವತ್ತು ವಾಪಸ್ ಕರೆತರೋ ಪ್ರಯತ್ನ ಮಾಡ್ತಾರೆ. ಮೊದಲು ತುಮಕೂರಿಗೆ ಬರ್ತಕ್ಕಂಥ ದೇವೇಗೌಡರು ನಿಂಗಪ್ಪ ಅವರ ಮನೆಗೆ ಹೋಗಿ ಅಲ್ಲಿ ಒಂದಷ್ಟು ಚರ್ಚೆ ಮಾಡಿ ಅವ್ರನ್ನ ವಾಪಸ್ ಕರ್ಕೋ ಪ್ರಯತ್ನ ಮಾಡ್ತಾರೆ. ಅದು ಯಶಸ್ವಿ ಆಗಿದೆ ಬಹುತೇಕ ಅಂತ ಹೇಳ್ತಾರೆ. ಇದಾದ ನಂತರ ತುಮಕೂರಿನ ಕಲ್ಯಾಣ ಮಂಟಪದಲ್ಲಿ ಈ ಒಂದು ಸಭೆ ಆಯೋಜನೆ ಮಾಡಲಿದೆ. ಈ ಸಭೆಯಲ್ಲಿ ಕಾರ್ಯಕರ್ತರ ಉದ್ದೇಶ ಅವರು ಮಾತಾಡ್ತಾರೆ. ಯಾಕಂದ್ರೆ ತಮ್ಮ ಸೋಲಿಗೆ ಏನ್ ಕಾರಣ, ಹಂಗೆ ಪ್ರಮುಖವಾಗಿ ಹಲವು ಬಾರಿ ಹೇಳ್ಕೊಂಡಿದ್ರೆ ಏನ್ ಕಾರಣ ಅನ್ನೋದು ಈ ಬಾರಿ ಅದು ಚುನಾವಣೆ ಹತ್ರ ಇರೋದ್ರಿಂದ ಈ ಬಾರಿ ಕೂಡ ತಮ್ಮ ನೋವನ್ನ ತಾವು ಸೋತಂತ ಅನುಭವವನ್ನ ಈ ಸಂದರ್ಭ ಹೇಳ್ಕೊತಾರೆ. ಯಾರಿಗೆ ತಕ್ಕ ಪಾಠ ಕಲಿಸ್ಬೇಕು, ಏನ್ ಮಾಡ್ಬೇಕು, ಕಾರ್ಯಕರ್ತರು ಯಾವ ರೀತಿಯಾಗಿ ಸಜ್ಜಾಗ್ಬೇಕು ಅನ್ನೋ ಎಲ್ಲ ಅಂಶಗಳನ್ನ ಇಟ್ಕೊಂಡು ಇವತ್ತು ಮಾತಾಡ್ತಾರೆ. ಹಾಗಾಗಿ ಇದು ಸೋಮಣ್ಣ ಅವ್ರನ್ನ ಗೆಲ್ಲಿಸುವ ಒಂದು ಪ್ರಯತ್ನ ಸಾಕಷ್ಟು ಇದೆ. ಯಾಕೆ ದೇವೇಗೌಡ್ರೆ ಪ್ರಧಾನಿಯವ್ರ ಹತ್ರ ಮಾತಾಡಿ ಸೋಮಣ್ಣರಿಗೆ ಟಿಕೆಟ್ ಕೊಡ್ತಿದ್ದಾರೆ ಅನ್ನೋದನ್ನ ಸೋಮಣ್ಣರೇ ಒಪ್ಕೊಂಡಿದ್ರು. ಹಾಗಾಗಿ ಇದು ಸೋಮಣ್ಣ ಮತ್ತೆ ಬಿಜೆಪಿ ಅನ್ನೋದಕ್ಕಿಂತ ದೇವೇಗೌಡರಿಗೆ ಹೆಚ್ಚು ಪ್ರತಿಷ್ಠೆಯ ಕಣ ಆಗಿದೆ. ಯಾಕಂದ್ರೆ ಕಳೆದ ಬಾರಿ ಸೋತಂತವ್ರು ಈ ಬಾರಿ ಗೆಲ್ಲಿಸ್ಕೊಂಡ ಪ್ರಯತ್ನ ಅವರ ಮೇಲೆ ಹೆಗಲ ಮೇಲೆ ಜೆಡಿಎಸ್ ಕಾರ್ಯಕರ್ತರು ಕೂಡ ತಮ್ಮ ಸೋಲನ್ನ ದೇವೇಗೌಡ ಸೋಲ್ತಿದ್ದ ಸೇರಿ ಇನ್ನೂ ಮರ್ತಿಲ್ಲ. ಹಾಗಾಗಿ ಸೋಮಣ್ಣರ ಪರವಾಗಿ ಒಂದಷ್ಟು ಕ್ಯಾಂಪೇನ್ ಮಾಡ್ತಾರೆ. ಒಂದಷ್ಟು ಮತಗಳನ್ನ ಪರಿವರ್ತನೆ ಮಾಡೋಕೆ ಸಾಕಷ್ಟು ಶ್ರಮವನ್ನು ಕೂಡ ಆಗ್ತಾರೆ ಅನ್ನೋದು ಈ ಸಭೆಯಲ್ಲಿ ಗೊತ್ತಾಗುತ್ತೆ. ಯೋಗೇಶ್, ಇದ್ರ ಜೊತೆಗೆ ಅಲ್ಲಿನ ಜೆಡಿಎಸ್ ಕಾರ್ಯಕರ್ತರು ಮತ್ತು ಬಿಜೆಪಿ ಕಾರ್ಯಕರ್ತರ ಒಡನಾಟ ಹೇಗಿದೆ? ಮೈತ್ರಿ ಅಭ್ಯರ್ಥಿಯನ್ನ ಗೆಲ್ಸ್ಕೊಂಡು ಬರೋದಕ್ಕೆ ಎರಡೂ ಪಕ್ಷದ ಕಾರ್ಯಕರ್ತರು ಒಟ್ಟಾಗಿದ್ದಾರಾ ಹೇಗೆ ಅಂತ? ಈಗಾಗಲೇ ಬಹುತೇಕ ಮೊದಲು ಇದ್ದಂತ ಸಂದರ್ಭ ಈಗಿಲ್ಲ. ಒಂದಷ್ಟೇ ದಿನ ಒಂದಷ್ಟು ಬದಲಾವಣೆಗಳು ಕಾಣ್ತಾ ಇದೆ. ಅಂದ್ರೆ ಸೋಮಣ್ಣ ಅವರು ಇಡೀ ಕ್ಷೇತ್ರದಲ್ಲಿ ಅಂದ್ರೆ ಲೋಕಸಭಾ 8 ಕ್ಷೇತ್ರಗಳು ಸಂಚಾರ ಮಾಡ್ತೀವಿ. ಮತ್ತು ಕೊಡಕೆರೆ ಕ್ಷೇತ್ರದಲ್ಲಿ ಮುಗಿಸ್ಕೊಂಡು ನಂತರ ತುಮಕೂರಿಗೆ ಬರ್ತಾರೆ. ಈಗ ಮುಖಂಡರ ಹಂತದಲ್ಲಿ ಒಂದಷ್ಟು ಸಭೆಗಳನ್ನ ಮಾಡಿ ನಾಯಕರ ಮನಸ್ಸು ಪ್ರಯತ್ನ ಮಾಡಲಾಗಿತ್ತು. ಆದ್ರೆ ಬಹುತೇಕ 100 ಜನ ಕೂಡ ಬದಲಾಗ್ತಾರೆ ಅನ್ನೋದು ಇಲ್ಲ. ಆದ್ರೆ ಒಂದಷ್ಟು ಜನ ದೇವೇಗೌಡರನ್ನ ನೋಡ್ಕೊಂಡು ಸೋಮಣ್ಣ ಅವರಿಗೆ ಮತ ಹಾಕೋದಕ್ಕೆ ಒಂದಷ್ಟು ಬದಲಾವಣೆ ಆಗಿದೆ. ತುಮಕೂರು ನಡೆದಂತ ತುಮಕೂರು ಗ್ರಾಮಾಂತರ ಕ್ಷೇತ್ರದಲ್ಲೂ ಕೂಡ ಒಂದು ಸಭೆಯಲ್ಲಿ ಸುರೇಶ್ ಗೌಡ ಅವರು ಕೂಡ ಬಿಜೆಪಿ ಮತ್ತೆ ಜೆಡಿಎಸ್ ಇದ್ದಂತ ಸಂದರ್ಭದಲ್ಲಿ ಜೆಡಿಎಸ್ಗೆ ಕಾರ್ಯಕರ್ತರಿಗೆ ತಾನು ಮಾಡಿದಂತ ಸಂದರ್ಭಗಳನ್ನ ಮತ್ತೆ ಮುಂದೆ ಯಾವ ರೀತಿ ತಮ್ಮ ಜೊತೆ ಇರ್ತೀನಿ ಅನ್ನೋದನ್ನ ಮಾತನ್ನ ಹೇಳಿದ್ರು. ಹಾಗಾಗಿ ಎಂಥದೇ ಸಂದರ್ಭ ಇದ್ರು ಕೂಡ ಜೆಡಿಎಸ್ ಜೊತೆ ನಾವು ಇರ್ತೀನಿ ಅನ್ನೋದನ್ನ ಸುರೇಶ್ ಗೌಡರು ಗ್ರಾಮಾಂತರ ಕ್ಷೇತ್ರದಲ್ಲಿ ಹೇಳ್ಕೊಂಡಿದ್ರು. ಯಾಕಂದ್ರೆ ಆ ಕ್ಷೇತ್ರದಲ್ಲೂ ಹೆಚ್ಚು ಓಟ್ ಇರೋದ್ರಿಂದ ಒಂದಷ್ಟು ಸೆಳೆತ ಆಗಿದೆ. ಮತ್ತೆ ತುಮಕೂರು ನಗರ, ಕೊರಟಗೆರೆ ಮತ್ತೆ ಈ ಬಾರಿ ಮಧುಗಿರಿಯಲ್ಲಿ ಕೂಡ ಕಳೆದ ಬಾರಿ ಸಪೋರ್ಟ್ ಮಾಡಿದಂತ ಕೆ.ಎನ್. ರಾಜಣ್ಣ ಅವರು ಈ ಬಾರಿ ಮುದ್ದನೋಡು ಪಾವಣಿ ಕೊಡ್ತಾರೆ. ಆದ್ರೆ ಒಂದಷ್ಟು ಮತ ಅಲ್ಲೂ ಕೂಡ ಒಂದಷ್ಟು ಒಕ್ಕಲಿಗ ಸಮುದಾಯದ ಮತಗಳನ್ನ ಸೆಳೆಯೋ ಪ್ರಯತ್ನ ದೇವೇಗೌಡರು ಮಾಡ್ತಾರೆ ಅನ್ನೋದು ಈಗಾಗಲೇ ಒಂದಷ್ಟು ತಂತ್ರಗಾರಿಕೆಯಲ್ಲಿ ಇರ್ತಕ್ಕಂಥ ಅಂಶಗಳು.
ಓಕೆ ಓಕೆ, ಧನ್ಯವಾದ ಯೋಗೇಶ್ ಡೀಟೇಲ್ಸ್ಗಾಗಿ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.